ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇರೋದು ಕರ್ನಾಟಕ ನ್ಯೂಸ್ ಡಿಜಿಟಲ್. ನಾನು ಸ್ಮಿತಾ ಸತ್ಯಪ್ರಕಾಶ್. ಮಂಡ್ಯ ಜಿಲ್ಲೆಯ ಜೀವನಾಡಿ ಅಂತ ಹೇಳಿದ್ರೆ ಕೃಷಿ ಅಂತಾನೆ ಹೇಳ್ಬೋದು. ಈ ಕೃಷಿಗೆ ಅಗತ್ಯವಾಗಿರುವಂತಹದ್ದು ನೀರು. ಈ ನೀರಿನ ಸಂರಕ್ಷಣಾ ಕಾಮಗಾರಿಗಳನ್ನು ಅತ್ಯುತ್ತಮವಾಗಿ ಅನುಷ್ಠಾನಗೊಳಿಸಿದ್ದಕ್ಕಾಗಿ ಮಂಡ್ಯ ಜಿಲ್ಲೆಗೆ ರಾಷ್ಟ್ರೀಯ ಪ್ರಶಸ್ತಿ ದೊರೆತಿದೆ. ಈ ಯಶಸ್ಸಿಗೆ ಕಾರಣೀಭೂತರಾದವರು ನಮ್ಮ ಜಿಲ್ಲಾ ಪಂಚಾಯಿತಿಯ ಸಿಇಒ ಆದಂತಹ ಮೇಡಮ್ ನಂದಿನಿ ಅವರು ಹಾಗೂ ಅವರ ಆಡಳಿತ ಸಿಬ್ಬಂದಿ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ದಿನ ನಮ್ಮೊಂದಿಗೆ ಈ ಯೋಜನೆಯ ಅನುಷ್ಠಾನದ ಕುರಿತಾಗಿ ನಮ್ಮ ಜೊತೆ ಮಾಹಿತಿ ಹಂಚ್ಕೊಳ್ಳೋಕ್ಕೆ ಆಗಮಿಸಿರುವಂತಹ ಮೇಡಮ್ ನಂದಿನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಮೇಡಮ್. ನಮಸ್ಕಾರ. ಹಾಗೂ ಅಭಿನಂದನೆಗಳು ನಿಮ್ಗೆ. ಧನ್ಯವಾದಗಳು. ಥ್ಯಾಂಕ್ ಯು. ಈ ಜಲಸಂಚಯ ಜನಭಾಗಿದಾರಿ ಈ ಕಾರ್ಯಕ್ರಮದ ಸ್ವರೂಪವನ್ನು ಹಂಚ್ಕೊಳ್ಬೋದಾ ಮೇಡಮ್? ಮೊದಲನೇದಾಗಿ ತಾವು ನನಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ರಿ, ಅಭಿನಂದನೆಗಳು ಹೇಳಿದ್ರಿ. ಈ ಒಂದು ಅಭಿಯಾನದ ಯಶಸ್ಸಿಗೆ ಪ್ರತಿಯೊಬ್ಬರು ದುಡ್ದಿದ್ದಾರೆ. ಮುಖ್ಯವಾಗಿ ತಳಮಟ್ಟದಲ್ಲಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಅದನ್ನು ಯಶಸ್ವಿ ಮಾಡಲಿಕ್ಕೆ ಇಡೀ ತಂಡ ಶ್ರಮಿಸಿದೆ. ಹಾಗಾಗಿ ಈ ಅಭಿನಂದನೆ ಮತ್ತು ಈ ಪ್ರಶಸ್ತಿ ಒಂದು ತಂಡದ ಪ್ರಯತ್ನದಿಂದ ಬಂದಿರೋದ್ರಿಂದ ಇಡೀ ತಂಡಕ್ಕೇನೆ ಸೇರ್ಬೇಕಾಗತ್ತೆ. ನಾವೇನಿದ್ರು ಯೋಜನೆಯ ಅನುಷ್ಠಾನ ಮಾಡಲಿಕ್ಕೆ ಒಂದು ಟೀಮ್ ಆಗಿ, ಒಂದು ಟೀಮ್ ಲೀಡರ್ ಆಗಿ ಅವರನ್ನೆಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗುವಂಥದ್ದು, ಗೈಡ್ ಮಾಡುವಂಥದ್ದು, ಮೋಟಿವೇಟ್ ಮಾಡುವಂಥದ್ದು, ಜೊತೆಗೆ ಎಲ್ಲೆಲ್ಲಿನ ಲ್ಯಾಪ್ಸಸ್ ಆಗ್ತಾ ಇದೆ ಅದನ್ನು ಹೇಗೆ ಸರಿ ಮಾಡಿಸುವಂಥದ್ದು, ಈ ಥರ ಕೆಲಸ ಎಲ್ಲ ನಾವು ಮಾಡ್ತಾ ಇರ್ತೀವಿ. ಆದರೆ ಅಲ್ಟಿಮೇಟ್ ಆಗಿ ಎಲ್ಲರ ಎಫರ್ಟು ಕೂಡ ಒಟ್ಟಾಗಿ ಒಂದ್ ಕಡೆ ಸೇರಿ ಚಾನಲೈಸ್ ಆಗಿ ಹೋದಾಗ ಮಾತ್ರ ಈ ಥರ ಒಂದು ಪ್ರಯತ್ನಗಳು ಸಕ್ಸಸ್ ಆಗುತ್ತೆ. ಸೊ ಹಾಗಾಗಿ ಇಡೀ ತಂಡಕ್ಕೆ ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಜನರು ಇರ್ಬೋದು, ಮುಖ್ಯವಾಗಿ ಅವರು ಕೂಡ ಸಪೋರ್ಟ್ ಮಾಡಿದ್ರೇನೆ ಇಂಥ ಕಾರ್ಯಕ್ರಮಗಳೆಲ್ಲ ಯಶಸ್ವಿ ಆಗೋದು. ಹಾಗಾಗಿ ಎಲ್ಲ ಇಡೀ ಮಂಡ್ಯ ಜಿಲ್ಲೆಗೆನೆ ಇದು ಸೇರ್ಬೇಕಾಗತ್ತೆ. ಸೊ ಹಾಗಾಗಿ ಮಂಡ್ಯ ಜಿಲ್ಲೆಗೆನೆ ಅಭಿನಂದನೆಗಳು ಹೇಳ್ಬೋದು ತಾವು. ಈ ಜಲಶಕ್ತಿಯ ಉದ್ದೇಶ ಏನು ಮೇಡಮ್? ಸೊ ಮುಖ್ಯವಾಗಿ ನೀರಿನ ಮಹತ್ವವನ್ನ, ನೀರು ಅನ್ನೋದು ಅಮೂಲ್ಯವಾಗಿರುವಂಥ ಜೀವಜಲ. ತಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ನಮ್ಮಲ್ಲಿ ಯಾವ್ಯಾವ ಸಂಪನ್ಮೂಲಗಳಿದೆ ಇಡೀ ಭೂಮಂಡಲದಲ್ಲಿ, ಅದರಲ್ಲಿ ತುಂಬಾ ಅಮೂಲ್ಯವಾಗಿರುವಂಥ ಸಂಪತ್ತಂದ್ರೆ ನೀರು. ಮತ್ತು ಅದು ಹೇರಳವಾಗಿ ಎಷ್ಟೋ ನಮಗೆ ಇದೆ ಅಂತಂದರೆ ಯೋಚನೆ ಮಾಡುವಂಥ ಪ್ರಮೇಯ ಇರೋದಿಲ್ಲ. ಆದರೆ ಅದು ಇರುವಂಥದ್ದು ಒಂದು ಭೌಗೋಳಿಕವಾಗಿ ಕೂಡ ಕೆಲವೊಂದಷ್ಟೇ ಪ್ರದೇಶಗಳಲ್ಲಿ ಹೆಚ್ಚಾಗಿರ್ಬೋದು, ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಕಡಿಮೆ ಇರ್ಬೋದು. ಆದರೆ ಆ ಜೀವ ಜಲನೇ ಒಂದು ಸಂಪತ್ತನ್ನು, ಸಮೃದ್ಧಿಯನ್ನು ಎಲ್ಲವನ್ನೂ ಕೂಡ ನಿರ್ಧರಿಸುತ್ತೆ. ಸೊ ಹಾಗಾಗಿ ಅಂಥ ಅಮೂಲ್ಯವಾಗಿರುವಂಥ ಜೀವಜಲದ ಬಗ್ಗೆ, ಅದರ ರಕ್ಷಣೆ ಬಗ್ಗೆ, ಸಂರಕ್ಷಣೆ ಬಗ್ಗೆ, ಮುಂದಿನ ಪೀಳಿಗೆಗೆ ಹೇಗೆ ಅದನ್ನು ನಾವು ಸುಸ್ಥಿರವಾಗಿ ತಗೊಂಡೋಗಿ ಕೊಡಬೇಕು ಕೊಡುಗೆಯಾಗಿ, ಇದ್ರ ಬಗ್ಗೆ ಎಲ್ಲ ಮಹತ್ವವನ್ನ ಜನಸಾಮಾನ್ಯರಲ್ಲೂ ಕೂಡ ಅರಿವನ್ನ ಮೂಡಿಸ್ಬೇಕು ಅನ್ನುವಂಥದ್ದು ಮುಖ್ಯವಾಗಿರುವಂಥ ಒಂದು ಉದ್ದೇಶ ಈ ಅಭಿಯಾನದ್ದು. ಅದ್ರ ಜೊತೆಗೆ ಆ ಜಲ ಸಂರಕ್ಷಣೆ ಹೇಗೆ ಮಾಡಬೇಕು, ಯಾವ್ಯಾವೆಲ್ಲ ಪದ್ಧತಿಗಳನ್ನ ನಾವು ಅನುಷ್ಠಾನ ಮಾಡಬಹುದು, ಅದ್ರ ಜೊತೆಗೆ ಕೇವಲ ಸಮುದಾಯ ಭಾಗಿತ್ವ ಒಂದ್ ಕಡೆ, ಅದಾದ ನಂತರ ಸರ್ಕಾರದ ವಿವಿಧ ಯೋಜನೆಗಳಲ್ಲೂ ಕೂಡ ಇದು ಒಂದು ಪಾಯಿಂಟ್ ಆಗಿ ಹೇಗೆ ನಾವು ತಗೊಂಡು ಹೋಗ್ಬೋದು ಬೇರೆ ಯೋಜನೆಗಳಲ್ಲಿ ಕೂಡ. ಸೊ ಆ ರೀತಿಯಾಗಿ ಒಟ್ಟಾಗಿ ಓಡ್ತಾ ಇರೋ ನೀರನ್ನ ನಿಲ್ಲಿಸುವಂಥದ್ದು, ನಿಂತ ನೀರನ್ನ ಭೂಮಿಗೆ ಹಿಂಗಿಸುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ಏನು ಒಂದು ಜಲ ಸಮೃದ್ಧಿಯನ್ನ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ಅದೆಲ್ಲ ಯೋಜನೆಗಳನ್ನ ಕೂಡ ಒಂದು ಹೋಲಿಸ್ಟಿಕ್ ಕಾರ್ಯಕ್ರಮ ಇದು. ಓಕೆ. ಈ ಅಭಿಯಾನದಲ್ಲಿ ಯಾವ್ಯಾವ ಚಟುವಟಿಕೆಗಳು ಸೇರ್ಕೊಂಡಿದೆ ಮೇಡಮ್ ಹಾಗಿದ್ರೆ? ಸೊ ಈಗಾಗಲೇ ತಮ್ಗೆ ಹೇಳ್ತಾ ಇರೋಂಗೆ ಮುಖ್ಯವಾಗಿ ಬಿದ್ದಂಥ ಮಳೆ ಏನು ಬೀಳುತ್ತೆ ಅದು ಕೆಲವು ಸಮಯದಲ್ಲಿ ಅಷ್ಟೇ ಬರುವಂಥದ್ದು. ಸೊ ಆ ಬಿದ್ದಂಥ ಮಳೆಯನ್ನು ಸಕಾಲವಾಗಿ ನಾವು ತುಂಬ ಇಂಪಾರ್ಟೆನ್ಸನ್ನು ಕೊಟ್ಟು, ಮೌಲ್ಯವನ್ನು ಕೊಟ್ಟು, ಅದನ್ನು ಬಿದ್ದಂಥ ಮಳೆ ಹರಿದು ಮುಂದೆ ಹೋಗದೆ ಇರೋ ಹಂಗೆ ಭೂಮಿಯೊಳಗಡೆ ಹೋಗಿ ಸೇರಬೇಕು, ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬೇಕು. ಆವಾಗ ಏನಾಗುತ್ತೆ, ನಮಗೆ ಯಾವಾಗ ಮಳೆ ಬರಲಿಲ್ಲ ಆವಾಗಲೂ ಕೂಡ ಅಂತರ್ಜಲವನ್ನು ಬಳಕೆ ಮಾಡೋಕ್ಕೆ ಸುಸ್ಥಿರವಾಗಿ ನಾವು ಮರುಪೂರ್ಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಇರೋವಂಥ ಅಂತರ್ಜಲದ್ದು ಏನಿರುತ್ತೆ ಪ್ರಮಾಣ ಅದು ಲಿಮಿಟೆಡ್ ಇದೆ, ಎಷ್ಟು ಅಂತ ಡಿಫೈನ್ ಆಗಿದೆ. ಸೊ ನಾವು ಯಾವಾಗ ಮರುಪೂರ್ಣ ಮಾಡ್ತೀವಿ ಅವಾಗ ಅದರಿಂದ ಬಳಸ್ಕೊಳ್ಳೋ ಹಂಗೆ ಬ್ಯಾಂಕ್ ಇದ್ದಂಗೆ ಇದು. ಸೊ ಹಾಗಾಗಿ ನಾವು ಮರುಪೂರ್ಣನೇ ಮಾಡಿದಿರ ಬರೀ ಅದರಿಂದ ನೀರನ್ನ ತೆಗಿತಾನೆ ಇದ್ರೆ ಸೊ ಬ್ಯಾಂಕ್ ಬ್ಯಾಲೆನ್ಸ್ ಹೇಗೆ ಖಾಲಿ ಆಗುತ್ತೋ ನಾಳೆ ದಿನ ನಮ್ಮ ಒಂದು ಮುಂದಿನ ಪೀಳಿಗೆಗೂ ಕೂಡ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಮುಖ್ಯವಾಗಿ ಅಂತರ್ಜಲವನ್ನ ಮರುಪೂರ್ಣ ಹೇಗೆ ಮಾಡಬೇಕು, ಬಿದ್ದಂತ ಮಳೆ ನೀರನ್ನ ಹೇಗೆ ಅಲ್ಲೇ ಹಿಂಗಿಸ್ಬೇಕು, ಟ್ರೆಡಿಷನಲ್ ವಾಟರ್ ಸ್ಟ್ರಕ್ಚರ್, ಸ್ಟೋರೇಜ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ ನಾವು. ಅಂದ್ರೆ ತುಂಬಾ ವರ್ಷಗಳ ಹಿಂದೆನೆ ನಮ್ಮ ಪೂರ್ವಜರು, ಪುರಾತನ ಆ ಕಾಲದಲ್ಲೇನೆ ತುಂಬಾ ಯೋಚನೆ ಮಾಡಿ ಕೆರೆ, ಕಟ್ಟೆ ಈ ಥರದ್ದೆಲ್ಲದು ಕೂಡ ಮತ್ತೆ ಗೋಕಟ್ಟೆಗಳಿದ್ವು, ಕಲ್ಯಾಣಿಗಳಿದ್ವು. ಇಂಥವನ್ನೆಲ್ಲ ಕೂಡ ಬಿದ್ದಂಥ ಮಳೆ ನೀರನ್ನ ಹಿಡಿದಿಟ್ಕೊಳ್ಳಿಕ್ಕೆ ಮತ್ತು ಯಾವಾಗ ನೀರಿನ ಅಭಾವ ಇರುತ್ತೋ ಅವಾಗ ಬಳಕೆ ಮಾಡಲಿಕ್ಕೆ ಇಂಥ ಒಂದು ಸ್ಟ್ರಕ್ಚರ್ಸ್ನೆಲ್ಲ ಕಂಡುಕೊಂಡಿದ್ರು. ಅದನ್ನು ಹೇಗೆ ನಾವು ಪುನರುಜ್ಜೀವನ ಮಾಡಿಸ್ಬೋದು,
ಮಾಡಿದ್ದನ್ನ ಹೇಗೆ ಮುಂದೆ ಬಳಕೆ ಮಾಡ್ಬೋದು, ಈ ಥರದ್ದೆಲ್ಲನೂ ಈ ಅಭಿಯಾನದಲ್ಲಿ ಸೇರ್ಕೊಂಡಿರುತ್ತೆ. ಮೇಡಮ್, ಈ ಯೋಜನೆಯ ಅನುಷ್ಠಾನಕ್ಕೆ ಅಂತ ಹೋದಾಗ ನಿಮಗೆ ಎದುರಾದಂತಹ ಸವಾಲುಗಳೇನು? ಉದಾಹರಣೆಗೆ ಹೇಳ್ಬೇಕಂದ್ರೆ ನಾವು ಈಗ ಕಲ್ಯಾಣಿಗಳ ಪುನರುಜ್ಜೀವನ ಮಾಡಲಿಕ್ಕೆ ಅಂತ ಹೊರಟ್ವಿ, ಗೋಕಟ್ಟೆಗಳಂತ ಮಾಡಲಿಕ್ಕೆ ಹೊರಟ್ವಿ. ನಾವು ನರೇಗಾ ಯೋಜನೆ ಅಡಿಯಲ್ಲಿ ಅನುಷ್ಠಾನ ಕೆಲವೊಂದೆಲ್ಲ ಮಾಡಬೇಕಾಗತ್ತೆ. ಅವಾಗ ಏನಾಗುತ್ತೆ, ನಮ್ಮ ಜಿಲ್ಲೆಯಲ್ಲಿ ಒಟ್ಟು 60-40 ಅನುಪಾತವನ್ನು ನಾವು ಕಾಯ್ದಿರಿಸ್ಕೊಳ್ಬೇಕಾಗತ್ತೆ. ಅಂದರೆ ಈಗ ಮೆಟೀರಿಯಲ್ ರೇಷಿಯೋಗೂ ಲೇಬರ್ ರೇಷಿಯೋ ನಾವು ಕರಿತೀವಿ. ಆ ಸಾಮಗ್ರಿ ಮತ್ತು ಕೂಲಿ ಅನುಪಾತ 60-40 ಇದ್ದಾಗ ಮಾತ್ರ ನಮಗೆ ಪೇಮೆಂಟ್ ಆಗುತ್ತೆ ಮುಂದೆ ಎಲ್ಲಾನು. ಸೊ ಮೆಟೀರಿಯಲ್ ಜಾಸ್ತಿ ಇರುವಾಗ ಅದಕ್ಕೆ ತಕ್ಕಂಗೆ ನಾವು ಲೇಬರ್ ಡಿಮಾಂಡ್ ಅನ್ನು ಕೂಡ ಎಷ್ಟಿರುತ್ತೆ ಅನುಗುಣವಾಗಿ ಮೈಂಟೈನ್ ಮಾಡ್ಕೊಂತ ಹೋಗ್ತಾ ಇರಬೇಕು. ಸೊ ತಮ್ಗೀಗಾಗಲೇ ಹೇಳ್ದಂಗೆ ಕಲ್ಯಾಣಿಗಳು ಮಾಡಬೇಕು ಅಂತಂದ್ರೆ, ಪುನರುಜ್ಜೀವನ ಮಾಡಿಸ್ಬೇಕು ಅಥವಾ ನಾವೇನಾದ್ರೂ ಗೋಕಟ್ಟೆಗಳು ಮಾಡ್ಬೇಕಂದ್ರೆ ಅಲ್ಲಿ ಮೆಟೀರಿಯಲ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಸಾಮಗ್ರಿ ವೆಚ್ಚ. ಅದನ್ನ ಬೇರೆ ಕಡೆ ಹೇಗೆ ಹೊಂದಾಣಿಕೆ ಮಾಡ್ಕೊಳ್ಬೇಕು, ಸರಿ ತೂಗಿಸ್ಬೇಕು, ಇದೆಲ್ಲ ಸ್ವಲ್ಪ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಒಂದು ಕೋಆರ್ಡಿನೇಷನ್ ಮಾಡ್ಕೊಂಡು ಸಮನ್ವಯ ಮಾಡಿದ್ರೆ ಸಾಧ್ಯ ಆಗುತ್ತೆ. ಇದು ಒನ್ ಆಫ್ ದಿ ಪಾಲಿಸಿ ಲೆವೆಲ್ ಚಾಲೆಂಜಸ್ ಅಂತ ಹೇಳ್ಬೋದು. ಇನ್ನೊಂದು ಅಭಿಯಾನ ತಮಗೆ ಗೊತ್ತಿರೋ ಹಂಗೆ ಹೇಳ್ತೀನಿ ನಾವು ಈ ವರ್ಷ ಏನು ಮಾಡಿದ್ವಿ, ಕೃಷಿಯಲ್ಲಿ ಕಂದಕ ಬದು ನಿರ್ಮಾಣ ಮಾಡೋದು ಒಂದು ಕೈಗೆತ್ಕೊಂಡ್ವಿ. ಅಭಿಯಾನ ಮಾದರಿಯಲ್ಲಿ ಕಂದಕ ಬದು ನಿರ್ಮಾಣ ಮಾಡಬೇಕು, ಬದು ಸಂಜೀವಿನಿ ಅಂತ. ಏನಿದ್ರ ಉದ್ದೇಶ ಅಂತಂದ್ರೆ, ಮಳೆಗಾಲ ಬರೋಕ್ಕೆ ಮುಂಚೆ, ಯಾವಾಗ ನಮ್ದು ಇನ್ನೂ ಡ್ರೈ ಸ್ಪೆಲ್ ಇರುತ್ತೆ, ಮಳೆ ಬರೋಕ್ಕೆ ಮುಂಚೆ, ಆ ಸಮಯದಲ್ಲಿ ಎಲ್ಲ ನಮ್ಮ ಒಂದು ರೈತರ ಜಮೀನಿನಲ್ಲಿ ಬದುವನ್ನು ನಿರ್ಮಾಣ ಮಾಡುವಂಥದ್ದು. ಸೊ ಹಾಗಾಗಿ ಬಿದ್ದಂತ ಮಳೆ ಹೋಗಿ ಆ ಕಂದಕದೊಳಗಡೆ ಸೇರುತ್ತೆ, ಆ ಬದು ಅದನ್ನ ತಡೆಯುತ್ತೆ, ಬೇರೆಯವ್ರ ಜಮೀನ್ಗೆ ಹೋಗಿ ಇರೋಂಗೆ ತಡೆಯುತ್ತೆ. ಸೊ ಅವರ ಜಾಗದಲ್ಲಿ ಜಮೀನಲ್ಲಿ ಬಿದ್ದಷ್ಟು ಮಳೆ ನೀರು ಕಂದಕ ಮುಖಾಂತರ ಅವರ ಒಂದು ಜಮೀನಲ್ಲೇ ಕೂಡ ತೇವಾಂಶವನ್ನ ಹೆಚ್ಚು ಮಾಡಿ, ಒಂದು ಮಣ್ಣಿನ ಫಲವತ್ತತೆಯನ್ನ ಹೆಚ್ಚು ಮಾಡಿ, ಅಲ್ಲಿ ಸಮೃದ್ಧವಾದ ಬೆಳೆಯನ್ನ ಬೆಳಿಲಿಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ಸೊ ಹಾಗಾಗಿ ಕಂದಕ ಬದು ನಿರ್ಮಾಣ ಮಾಡೋಣ ಅಂತ ಹೊರಟ್ವಿ. ತಾವು ಕೇಳಿದ್ರೆ ಏನ್ ಚಾಲೆಂಜಸ್ ಬರ್ಬೋದು ಅಂತ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ತಾವು ನೋಡಿದ್ರೆ ಇಡೀ ರಾಜ್ಯದಲ್ಲಿ ಲ್ಯಾಂಡ್ ಹೋಲ್ಡಿಂಗ್, ಹಿಡುವಳಿ ಜಮೀನಿನ ಪ್ರಮಾಣ ತುಂಬಾ ಚಿಕ್ಕ ಚಿಕ್ಕ ಲ್ಯಾಂಡ್ ಪಾರ್ಸಲ್ ಒಬ್ಬೊಬ್ರಿಗೂ ಕೂಡ ಇರುತ್ತೆ. ಸೊ ಅಂತ ಜಾಗದಲ್ಲಿ ನಾವು ರೈತರಿಗೆ ಹೋಗಿ ಮಾಡಿ ಅಂತ ಹೇಳಿದಾಗ ಅವ್ರಿಗೆ ನಮ್ಗೇನು ಹೇಳಿದ್ರು, ಇರೋದಿಷ್ಟು ಜಾಗದಲ್ಲಿ ನಾವು ಬದುನು ಕಂದಕನ ಮಾಡ್ಬಿಟ್ರೆ ನಮ್ಗೆ ಎಲ್ಲಿ ಜಾಗ ಇರುತ್ತೆ, ನೆಕ್ಸ್ಟ್ ಬೆಳೆ ಎಲ್ಲ ಹಾಕೋದು ಅಂತ ಹೇಳಿದ್ರು. ಸೊ ಹಾಗಾಗಿ ನಾವೇನ್ ಮಾಡಿದ್ವಿ, ಇವ್ರದೆಲ್ಲ ಒಂದು ಏನು ಮನವಿ ಬಂದಿತ್ತು, ನಮ್ಗೇನ್ ಫೀಲ್ಡ್ ಲೆವೆಲ್ ಅಲ್ಲಿ ಇಂಪ್ಲಿಮೆಂಟೇಷನ್ ಚಾಲೆಂಜ್ ಬಂತು, ಇದೆಲ್ಲ ಸೇರಿಸಿ ಒಂದು ನಾವು RDPRಗೆ, ನರೇಗಾ ಡಿಪಾರ್ಟ್ಮೆಂಟ್ಗೆ ಬರ್ದ್ವಿ. ಏನು ಕಂದಕ ಬದು ಸೈಜ್ ತಾವು ಕೊಟ್ಟಿದ್ವಿ ಅದನ್ನ ನಮ್ಗೆ ಕಡಿಮೆ ಮಾಡ್ಕೊಡಿ, ಚಿಕ್ಕದಾಗಿ ನಾವು ಮಾಡಿದ್ರೆ ಆ ಒಂದು ಏರಿಯಾ ಎಷ್ಟಿದೆ ನಮ್ಮಲ್ಲಿ, ಹೊಲದ ಸೈಜು, ಗದ್ದೆ ಸೈಜು, ಅದಕ್ಕೆ ತಕ್ಕಂಗೆ ನಾವು ಹಿಡುವಳಿ ಜಮೀನು ತಕ್ಕಂಗೆ ಮಾಡ್ಕೊಡ್ತೀವಿ. ಸೊ ಅದಕ್ಕೆ ಸ್ಪಂದಿಸಿ ನಮ್ಗೆ ಅವಕಾಶ ಮಾಡಿಕೊಟ್ರು, ಅದು ನಮ್ಗೆ ತುಂಬಾ ಒಳ್ಳೇದಾಯ್ತು. ಸೊ ಹಾಗಾಗಿ ನಾವು ಅದ್ರ ಕುರಿತಾಗಿ ಇಡೀ ನಮ್ಮ ಮಂಡ್ಯ ಜಿಲ್ಲೆ ಎಲ್ಲ ರೈತರಿಗೂ ಕರೆಸಿ ಒಂದು ಸೆಮಿನಾರ್ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕರೆದಿದ್ವಿ. ಅದಕ್ಕೆ 1 ಡೇ ಕಂಪ್ಲೀಟ್ ಆಗಿ ಟ್ರೈನಿಂಗ್ ಕೊಟ್ಟಿದ್ವಿ. ಯಾಕೆ ಅಂತಂದ್ರೆ ಜಮೀನ್ ಹೋಗ್ತಾ ಇದೆ ಅನ್ನೋದು ಮಾತ್ರ ರೈತನ್ ಕಾಣಿಸುತ್ತೆ, ಅದರಿಂದ ಎಷ್ಟು ಫಲವತ್ತತೆ ಬರುತ್ತೆ, ಇಲ್ಲಿ ಹೋಗಿದ್ದ ಜಾಗದಲ್ಲಿ ಎಷ್ಟು ಇಳುವರಿ ಜಾಸ್ತಿ ಆಗುತ್ತೆ, ಎಷ್ಟು ಅದರಲ್ಲಿರುವಂತ ಕ್ವಾಲಿಟಿ ಪ್ರೊಡಕ್ಷನ್ ಜಾಸ್ತಿ ಬರುತ್ತೆ, ಇವೆಲ್ಲಾನು ಕೂಡ ಗೊತ್ತಾಗ್ಬೇಕು ಅಂತ ಆ ಉದ್ದೇಶದಿಂದ ಓರಿಯಂಟೇಶನ್ ಕೊಟ್ವಿ. ಅವಾಗ ಸುಮಾರು ಜನ ರೈತರಿಗೆ ಅರ್ಥ ಆಯ್ತು ಇದರಿಂದ ಎಷ್ಟಾಗುತ್ತೆ, ಅವಾಗ ನಮ್ಗೆ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಹಾಗಾಗಿ ಇಂಪ್ಲಿಮೆಂಟೇಷನ್ ಮಾಡುವಾಗ ಏನೇನೆಲ್ಲ ನಮ್ಗೆ ಅಡೆತಡೆಗಳು ಬರ್ಬೋದು ಮುಂದೆ, ಅಥವಾ ಅದನ್ನ ಅಷ್ಟು ಅಕ್ಸೆಪ್ಟೆನ್ಸ್ ಸಿಗದೆ ಇರ್ಬೋದು, ಆದ್ರೆ ನಿರಂತರವಾಗಿ ಎಫರ್ಟ್ ಹಾಕಿ ಅವ್ರಿಗೆ ನಾವು ಮನವೊಲಿಸಿ ಅದ್ರ ಬಗ್ಗೆ ಅರಿವು ಮೂಡಿಸಿದ್ರೆ ಖಂಡಿತವಾಗ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಸೊ ಹಾಗಾಗಿ ಜನನು ನೋಡಿದ್ರು ಅವಾಗ. ಮತ್ತೆ ಮಳೆ ಇಲ್ದೇ ಇರೋವಾಗೆ ಮಾಡ್ಬೇಕು, ಅದನ್ನು ಮಳೆ ಮುಂಚೆ ಯಾವಾಗ ಡ್ರೈ ಇರುತ್ತೆ ಅವಾಗ ಮಾಡಿ, ನೆಕ್ಸ್ಟ್ ಮಳೆಗಾಲದಲ್ಲಿ ಬಂದು ಎಲ್ಲ ಸೇರ್ಕೊಂಡಾಗ ಆ ಬದು ಮೇಲ್ಗಡೆ ಕೂಡ ಯಾವ ರೀತಿ ಬೇಸಾಯ ಮಾಡ್ಬೋದು ಅಂತ ಹೇಳ್ಕೊಂಡ್ವಿ. ಅಲಸಂದೆ ಕಾಳು ಹಾಕ್ಬೋದು ನಮ್ಮಲ್ಲಿ. ಅವಾಗ ಈ ಅಲಸಂದೆ ಇವೆಲ್ಲ ಏನ್ ನಾವು ಪಲ್ಸಸ್ ಇದೆ, ದ್ವಿದಳ ಧಾನ್ಯಗಳು ಅಂತ ಕರಿತೀವಿ, ಅದೆಲ್ಲ ಮಣ್ಣಿನಲ್ಲಿ ನೈಟ್ರೋಜನ್ ಅಂಶವನ್ನ ಹಿಡಿದಿಟ್ಕೊಳ್ಳುತ್ತೆ ಮೇಲ್ಗಡೆಯಿಂದ. ಅಂದ್ರೆ ನಮ್ಮ ಒಂದು ವಾತಾವರಣದಲ್ಲಿರೋ ನೈಟ್ರೋಜನ್ ನ ಹಿಡಿದು ಬೇರೆ ಲೆಗ್ಯೂಮ್ಸ್ ಅಂತ ಕರಿತೀವಿ, ಈ ಗ್ರೌಂಡ್ ನೆಟ್ ಇವೆಲ್ಲಾನು, ಕಡಲೆಕಾಯಿ ಬೀಜ ಮತ್ತೆ ಕಡಲೆ ಏನಿದೆ, ಚಿಕ್ಪಿ, ಕೌಪಿ ಇವೆಲ್ಲಾನು ಹಾಕಿದಾಗ ಒಂದು ವಾತಾವರಣದಲ್ಲಿರುವಂತ ನೈಟ್ರೋಜನ್ ನ ಹಿಡಿದು ಮಣ್ಣಿನೊಳಗಡೆ ಸೇರಿಸುತ್ತೆ. ಸೊ ಹಾಗಾಗಿ ಅದ್ರ ಫಲವತ್ತತೆ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಮಣ್ಣಿನಲ್ಲೂ ಕೂಡ ನೀವು ತುಂಬಾ ಜಾಸ್ತಿ ನೀರ್ ಹಾಕಿ, ತುಂಬಾ ಜಾಸ್ತಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಬರೀ ಕ್ವಾಂಟಿಟಿಯನ್ನೇ ನೋಡಿದ್ರೆ ನಮ್ಗೆ ಕ್ವಾಲಿಟಿ ಪ್ರೊಡಕ್ಷನ್ ಬರೋದಿಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ಕೂಡ ಅರಿವು ಮೂಡಿಸ್ಲಿಕ್ಕೆ ನಮ್ಗೆ ಸುಮಾರು ಟೈಮು ಬೇಕಾಯ್ತು. ಆದ್ರೆ ಹೇಳ್ತಾರಲ್ಲ ಹಂಗೆ ನಿರಂತರ ಪ್ರಯತ್ನ ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ಆ ನಿಟ್ಟಿನಲ್ಲಿ
ನಮಗೂ ಕೂಡ ಯಾವಾಗ ರೈತರು ಮುಂದೆ ಬಂದು ಮಾಡಿಕೊಂಡ್ರು ನಮಗೂ ಕೂಡ ಬಹಳಷ್ಟು ಖುಷಿ ಆಯಿತು. ಮೇಡಮ್, ಹಾಗಿದ್ರೆ ಯಾವ ತಾಲೂಕಿನಲ್ಲಿ ಈ ಕಾಮಗಾರಿ ಅನುಷ್ಠಾನ ಆಗಿದೆ? ಎಲ್ಲ ತಾಲೂಕುಗಳಲ್ಲಿ ನಾವೇನು ಮಾಡಿದ್ವಿ, ಒಂದೊಂದು ಹಳ್ಳಿಯಲ್ಲೂ ಒಂದೊಂದು ಕ್ಯಾಟಗರಿ ಆಫ್ ವರ್ಕ್ಸ್ನ ಫಿಕ್ಸ್ ಮಾಡಿದ್ವಿ. ಉದಾಹರಣೆಗೆ ಸಮಗ್ರ ಕೆರೆ ಅಭಿವೃದ್ಧಿ, ಎಲ್ಲಿ ಕೆರೆ ಇರುತ್ತೆ ಆ ಕೆರೆಯಲ್ಲಿ ಎಲ್ಲಿ ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಕಡಿಮೆ ಆಗಿದೆ ಅದನ್ನ ನೋಡಿ ಇನ್ಲೆಟ್ಟಿಂದ ಔಟ್ಲೆಟ್ಟಿಂದ ಡ್ರೈನ್ ಹೋಲಿಂದ ಅದಕ್ಕೆ ಮತ್ತೆ ಪಿಚ್ಚಿಂಗ್ ಮಾಡ್ತೀವಿ ನಾವು ಸ್ಟೋನ್ನಲ್ಲಿ ಕಲ್ಲಿನಲ್ಲಿ ಸುತ್ತಾನು ಕೂಡ ಕೊಟ್ಟು, ಯಾಕಂದ್ರೆ ಅದು ಸದೃಢಗೊಳಿಸ್ಲಿಲ್ಲ ಅಂದ್ರೆ ನಾಳೆ ದಿನ ಇನ್ನೊಂದ್ಸತಿ ಮಳೆ ಬಂದಾಗೂ ಕೊಚ್ಕೊಂಡು ಹೋಗುತ್ತೆ, ಮಾಡಿದ ಕೆಲಸ ಎಲ್ಲಾನು ನೀರಿನಲ್ಲಿ ಮಾಡಿದ ಹೋಮ ತರ ಆಗ್ಬಿಡುತ್ತೆ, ಮತ್ತೆ ಪುನಃ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಒಂದು ಸಮಗ್ರ ಕೆರೆ ಅಭಿವೃದ್ಧಿ ಮಾಡಿಸಿ ಅನ್ನುವಂಥದ್ದನ್ನ ಫೋಕಸ್ ಮಾಡಿದ್ವಿ. ಅದೇ ರೀತಿ ಬೋರ್ವೆಲ್ ರೀಚಾರ್ಜ್ ಸ್ಟ್ರಕ್ಚರ್ಸ್, ಬೋರ್ವೆಲ್ ನ ಮರುಪೂರ್ಣ ಮಾಡುವಂಥದ್ದು. ಇಲ್ಲಾಂದ್ರೆ ಏನಾಗುತ್ತೆ, ಬೋರ್ವೆಲ್ ಅಲ್ಲಿ ಏನ್ ಅಂತರ್ಜಲ ಡೈರೆಕ್ಟ್ ಆಗಿ ಹೋಗಿ ಸೇರುತ್ತೆ, ಕೊಳವೆ ಬಾವಿ ಏನಿದೆ ಒಳಗಡೆವರೆಗೆ ಹೋಗಿರೋದ್ರಿಂದ ಡ್ರಿಲ್ಲಿಂಗು ಸುತ್ತ ನಾವು ಅದರಲ್ಲಿ ಇದು ಬರುತ್ತೆ ಏನು ಸ್ಯಾಂಡು, ಜಲ್ಲಿ ಮತ್ತೆ ಚಾರ್ಕೋಲು ಇವೆಲ್ಲಾನು ಹಾಕಿ ಹಂತವಾಗಿ ಲೇಯರ್ ಬೈ ಲೇಯರ್ ಹಾಕಿ ಸುತ್ತ ಸೈಡ್ ವಾಲ್ ಕಟ್ಟಿರ್ತೀವಿ. ಸೊ ಅದ್ರ ಆಚೆ ಕಡೆ ಬಂದಿದ್ ನೀರೆಲ್ಲಾನು ಕೂಡ ಸುತ್ತ ಒಳಗಡೆ ಹೋಗಿ ಒಂದು ಫಿಲ್ಟರ್ ತರ ಆಕ್ಟ್ ಆಗುತ್ತೆ, ಮರುಪೂರ್ಣ ಡೈರೆಕ್ಟ್ ಜಲಾಶಯಕ್ಕೆ ನಮ್ಮ ಅಂತರ್ಜಲಕ್ಕೆ ಹೋಗುತ್ತೆ. ಸೊ ಹಾಗಾಗಿ ಬೋರ್ವೆಲ್ ರೀಚಾರ್ಜ್ ಸ್ಟ್ರಕ್ಚರ್ಸ್, ಇನ್ನು ಕೆಲವು ಕಡೆ ಸೋಪ್ ಪಿಟ್ಸ್ ಅನ್ನ ಕೂಡ ಮಾಡ್ಬೋದು, ವೈಯಕ್ತಿಕವಾಗಿ ಮಾಡ್ಬೋದು, ಸಮುದಾಯ ಆಧಾರಿತವಾಗಿ ಕೂಡ ಮಾಡ್ಬೋದು. ಸೋಪ್ ಪಿಟ್ಸ್ ಅಂದ್ರೆ ಹರಿದು ಹೋಗ್ತಾ ಇರುವಂತ ನೀರು, ಅದು ಬೇಕಾದ್ರೆ ನಿಮ್ಮ ಒಂದು ವೇಸ್ಟ್ ನೀರು ಇರ್ಬೋದು, ಕೊಳಚೆ ನೀರು ಇರ್ಬೋದು, ಇವೆಲ್ಲಾನು ಕೂಡ ಹರಿದು ಹೋಗ್ತಾ ಇರುತ್ತೆ ನಮ್ಮ ಒಂದು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ. ಅದೆಲ್ಲದಕ್ಕೂ ಒಂದು ನಾವು ಡೈರೆಕ್ಷನ್ ಅನ್ನ ತೋರಿಸಿ ಒಂದು ಡೈರೆಕ್ಷನ್ ಅಲ್ಲಿ ಅದು ಹೋಗ್ತಾ ಇದ್ರೆ ಕೊನೆ ಎಂಡಲ್ಲಿ ಒಂದ್ ಕಡೆ ಅದನ್ನ ಟ್ರೀಟ್ಮೆಂಟ್ ಅಲ್ಲಿ ಒಂದು ಪ್ಯೂರ್ ವಾಟರ್ನ ತಕೊಂಡು ಅದು ಮತ್ತೆ ಅಂತರ್ಜಲಕ್ಕೆ ಮರುಪೂರ್ಣ ಮಾಡುವಂಥದ್ದು, ಇದು ಸೋಪ್ ಪಿಟ್ ಮಾಡುವಂಥದ್ದು. ಅದೇ ರೀತಿ ನಾನು ಈಗಾಗಲೇ ಹೇಳ್ದಂಗೆ ನಿಮ್ಗೆ ಕಲ್ಯಾಣಿಗಳು ಏನಾಗಿತ್ತು, ಈ ಹಿಂದೆ ತುಂಬಾನೇ ಪ್ರಾಮುಖ್ಯತೆ ಹೊಂದಿತ್ತು. ಒಂದು ಸಾಂಸ್ಕೃತಿಕವಾಗಿ, ಇನ್ನೊಂದು ಧಾರ್ಮಿಕವಾಗಿ. ಹಾಗಾಗಿ ಜನ ಅದನ್ನ ದೇವ್ರ ತರನೇ ಕಾಪಾಡ್ಕೊಂಡು ಬರ್ತಾ ಇದ್ರು. ಬರ್ತಾ ಏನಾಗುತ್ತೆ, ಅದ್ರ ಬಗ್ಗೆ ಅರಿವು ಮೂಡಿಸೋದು ಆಗ್ಲಿ ಅಥವಾ ಜನಕ್ಕೆ ಅದ್ರ ಬಗ್ಗೆ ಇರುವಂತ ಕಾಳಜಿ ಆಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ, ಬೇರೆ ಬೇರೆ ಕಾರಣಗಳಿಂದಾಗಿ ಅದನ್ನು ಅಷ್ಟು ನೆಗ್ಲೆಕ್ಟ್ಗೆ ಒಳಗಾಗಿ ಎಷ್ಟೋ ಕಲ್ಯಾಣಿಗಳು ಮುಚ್ಚೋಗಿರುತ್ತೆ. ಸೊ ಅಂತ ಕಲ್ಯಾಣಿಗಳನ್ನ ಮತ್ತೆ ಪುನಶ್ಚೇತನಗೊಳಿಸಿ ಅಲ್ಲಿರುವಂತ ಗಿಡಗಂಟಿಗಳನ್ನೆಲ್ಲ ತೆಗೆದು ಅದಕ್ಕೆ ಬೇಕಾಗಿರುವಂತ ಕಲ್ಲಿನಿಂದ ಸದೃಢಗೊಳಿಸಿ ಇನ್ಲೆಟ್ ಔಟ್ಲೆಟ್ ಎಲ್ಲ ಮಾಡಿಸಿ, ಕೆಲವೊಂದ್ ಕಡೆ ಅಮೃತ್ ಸರೋವರಗಳನ್ನ ಕೂಡ ಮಾಡಿದ್ವಿ. ಅಲ್ಲಿ ಸುತ್ತ ಎಲ್ಲಿ ಸ್ವಲ್ಪ ಗುಡ್ಗಾಡ್ ಪ್ರದೇಶ ಇದೆ, ಎತ್ತರವಾದ ಇದೆ, ನಮ್ದು ಒಂದೇ ಕಾನ್ಸೆಪ್ಟ್ ಏನಂದ್ರೆ ರಿಡ್ಜ್ ಟು ವ್ಯಾಲಿ ಅಂತ ಕರಿತೀವಿ ವಾಟರ್ ಕನ್ಸರ್ವೇಶನ್ ಅಲ್ಲಿ. ಸೊ ದಿಬ್ಬದಿಂದ ಕಣಿವೆಗೆ ಅಂತ. ಸೊ ಆ ತರ ಎಲ್ಲೇ ನೀರ್ ಹರಿದ್ರು ಕೂಡ ಅದಕ್ಕೊಂದು ನೀರು ಒಂದು ಫಾರ್ಮುಲಾವನ್ನ ಫಾಲೋ ಮಾಡುತ್ತೆ, ಹೈಯರ್ ರೈಟ್ ಟು ಲೋವರ್ ರೈಟ್. ಸೊ ಅದ್ರ ಪ್ರಕಾರ ಟ್ರೈನ್ ಮಾಡಿ ಚೆಕ್ ಡ್ಯಾಮ್ಸ್ ಗಳನ್ನ ನಿರ್ಮಾಣ ಮಾಡಿ ಬಂದಿದ್ ನೀರೆಲ್ಲ ಕೂಡ ಅಮೃತ್ ಸರೋವರಕ್ಕೆ ಸೇರುವಂತದ್ದು. ಸೊ ಇದು ಅಮೃತ್ ಸರೋವರ ಅಂದ್ರೆ ಏನು ಮೇಡಮ್? ಅಂದ್ರೆ ಅದು ನಮ್ಮ ಒಂದು ಏನು 75 years ಆಫ್ ಇಂಡಿಪೆಂಡೆನ್ಸ್, ನಮ್ಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದ್ದ ಸವಿನೆನಪಿಗೆ ಇಡೀ ರಾಜ್ಯದಲ್ಲಿ ಅಮೃತ್ ಸರೋವರಗಳನ್ನ ಮಾಡ್ಲಿಕ್ಕೆ ಒಂದು ಯೋಚನೆ ಬಂತು. ಸೊ ಆ ವರ್ಷದಲ್ಲಿ ಮಾಡಿದ ಸರೋವರಗಳನ್ನೆಲ್ಲಾನು ನಾವು ಅಮೃತ್ ಸರೋವರ ಅಂತ ಹೆಸರಿಟ್ರೆ. ಈ ಒಂದು ಜಲಸಂಚಯ ಜನಭಾಗಿದಾರಿ ಈ ಅಭಿಯಾನದಲ್ಲಿ ಯಾವ್ಯಾವ ಜಿಲ್ಲೆಗಳು ಕೂಡ ಇದ್ವು ಮೇಡಮ್? ಮತ್ತೆ ನಮ್ಮ ಮಂಡ್ಯದಲ್ಲಿ ಇಷ್ಟು ಪ್ರಶಸ್ತಿ ಬರೋದಕ್ಕೆ ಕಾರಣ ಏನು? ಇದು ಏನಾಗಿದೆ, ನಮ್ಮ ಇಡೀ ರಾಜ್ಯದಲ್ಲಿರುವಂತ ಎಲ್ಲಾ ಜಿಲ್ಲೆಗಳು ಕೂಡ ಭಾಗವಹಿಸಿದೆ ಇದರಲ್ಲಿ. ಅವರು ನಮ್ಗೆ ಆನ್ಲೈನ್ ಪೋರ್ಟಲ್ ಒಂದು ಮಾಡಿದ್ದಾರೆ. ಅದು ನಾವು ವರ್ಷ ಇಡೀ ಮಾಡಿರುವಂತ ಎಲ್ಲಾ ಕೆಲಸಗಳನ್ನು ಕೂಡ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡುವಂತದ್ದು ಒಂದು ಅವಕಾಶ ಮಾಡಿಕೊಟ್ಟಿದ್ರು. ಸೊ ಹಾಗೆ ಮಾಡಿಕೊಟ್ಟಾಗ ಎಲ್ಲಾ ಜಿಲ್ಲೆಗಳು ಕೂಡ ಅವರವರ ಜಿಲ್ಲೆಯಲ್ಲಿ ಮಾಡಿರುವಂತ ಕೆಲಸಗಳನ್ನ ಅಪ್ಲೋಡ್ ಮಾಡಲಾಗಿದೆ. ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ಒಂದು ವಿಭಾಗ ಮಟ್ಟದಲ್ಲಿ ಇವರು ಕಾಂಪಿಟೇಷನ್ ಮಾಡಿದ್ವಿ. ಯಾಕೆಂತಂದ್ರೆ ನೀವು ಒಂದೇ ರೀತಿ ಭೌಗೋಳಿಕವಾಗಿರೋ ಪ್ರದೇಶದಲ್ಲಿರುವಂತ ಜಿಲ್ಲೆಗಳನ್ನೆಲ್ಲ ಒಂದು ಸೆಟ್ ಅಂತ ಮಾಡಿದ್ರು. ಸೊ ನಾವು ಮೈಸೂರು ವಿಭಾಗದಲ್ಲಿ ಇರೋದ್ರಿಂದ ನಾವು ಮೈಸೂರು ವಿಭಾಗದಲ್ಲಿರೋ ಎಲ್ಲಾ ಜಿಲ್ಲೆಗಳ ಜೊತೆ ಕಾಂಪೀಟ್ ಮಾಡಿರೋವಂಥದ್ದು. ಸೊ ಹಾಗಾಗಿ ಮೈಸೂರು ವಿಭಾಗದಲ್ಲಿ ನಾವು ವಿನ್ ಆಗಿರುವಂತದ್ದು ಮಂಡ್ಯ ಜಿಲ್ಲೆ. ಸೊ ಅದೇ ರೀತಿ ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆ ಜಿಲ್ಲೆಗಳು ಕೂಡ ವಿನ್ ಆಗಿದ್ದಾವೆ. ಸೊ ಗುಲ್ಬರ್ಗಾ ಡಿವಿಷನ್ ಅಲ್ಲಿ ಒಂದು, ಬೆಂಗಳೂರು ಡಿವಿಷನ್ ಅಲ್ಲಿ ಒಂದು, ಬೆಳಗಾಂ ಡಿವಿಷನ್ ಅಲ್ಲಿ ಒಂದು, ನಮ್ಮ ಮೈಸೂರು ವಿಭಾಗದಲ್ಲಿ ಮಂಡ್ಯ ಬಂದಿದೆ, ಫಸ್ಟ್ ಪ್ಲೇಸ್ ಬಂದಿದೆ. ಹೌದು. ಸೊ ಹಾಗಾಗಿ ಯಾಕಂದ್ರೆ ಅವ್ರಿಗೆ ಸಿಮಿಲರ್ ಆಗಿರುವಂತ ಭೌಗೋಳಿಕ ಪ್ರದೇಶ ಇರುತ್ತೆ, ಸಿಮಿಲರ್ ಆಗಿರೋ ಚಾಲೆಂಜಸ್ ಇರುತ್ತೆ. ಜಸ್ಟ್ ಒಂದು ಉದಾಹರಣೆಗೆ ಹೇಳ್ತೀನಿ, ನಾನು ಈ ಹಿಂದೆ ಬಳ್ಳಾರಿ ಜಿಲ್ಲಾ ಪಂಚಾಯತ್ ಅಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿದ್ದೆ. ಅಲ್ಲಿ ನಾವು ಮಾಡ್ತಾ ಇದ್ದಂತ ನರೇಗಾಲಿ ಇರುವಂತ ಸ್ಟ್ರಕ್ಚರ್ಸ್ಗೂ ಇಲ್ಲಿ ಮಾಡ್ತಾ ಇರೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಸೊ ಅಲ್ಲಿ ನಮ್ಗೆ
ಸುಮಾರು ಜಾಗ ಮೈನಿಂಗ್ ಇಂದ ಅಫೆಕ್ಟೆಡ್ ಆಗಿರುವಂತದ್ದು, ಗಣಿಗಾರಿಕೆಯಿಂದ ಅಫೆಕ್ಟೆಡ್ ಆಗಿರುವಂತದ್ದು, ಅಲ್ಲಿನ ಮಣ್ಣಿನ ಒಂದು ನೇಚರೇ ಬೇರೆ ತರ ಇರುತ್ತೆ. ಸೊ ನೀರ್ ಬಿದ್ರೆ ಸಾಕು ಅದ್ರಲ್ಲಿ ಪೂರ್ತಿ ಕಬ್ಬಿಣಾಂಶ ಹೊರಗಡೆ ಬರುತ್ತೆ, ಕೆಂಪು ಮಣ್ಣು ಹರಿತಾ ಇರುತ್ತೆ ನಮ್ಗೆ. ಸೊ ಅಲ್ಲಿ ನಾವು ವಾಟರ್ ಕನ್ಸರ್ವೇಷನ್ ಸ್ಟ್ರಕ್ಚರ್ಸ್ ಮಾಡ್ಬೇಕು ಅಂತಂದ್ರೆ ಇಡೀ ಗುಡ್ಡಗಾಡ್ ಪ್ರದೇಶದಲ್ಲಿ ಅಲ್ಲಿರೋಂಥ ಕಲ್ಲುಗಳನ್ನೇ ಉಪಯೋಗಿಸಿ ಮೊದಲನೇದಾಗಿ ಒಂದು ಇನೋವೇಟಿವ್ ಆಗಿ ಗೇಬಿಯಾನ್ ಚೆಕ್ ಡ್ಯಾಮ್ಸ್ ಅಂತ ಮಾಡಿದ್ವಿ. ಸೊ ಕಾಡಲ್ಲಿರುವಂತ ಕಲ್ಲುಗಳನ್ನೇ ಒಂದು ವೈರ್ ಮೆಶ್ ಬರುತ್ತೆ, ಅದನ್ನ ಹಾಕಿ ಅಲ್ಲೇ ಚೆಕ್ ಡ್ಯಾಮ್ಸ್ ಮಾಡಿದ್ರೆ ಈ ತರ ಏನು ಕಬ್ಬಿಣಾಂಶದಿಂದ ಲೀಚ್ ಆಗಿ ಹೋಗ್ತಾ ಇದೆ ಅದೆಲ್ಲ ತಡೆದು ನಿಲ್ಲಿಸಿ ಅಲ್ಲಿ ನಾವು ಗಿಡಗಂಟಿಗಳನ್ನೆಲ್ಲ ಮಾಡಿಸಿ ಪ್ಲಾಂಟೇಶನ್ ಮಾಡಿಸಿ ಮತ್ತೆ ಏನ್ ಕಾಡಿನ ಸ್ವರೂಪ ಬರುತ್ತೆ, ಅಲ್ಲಿ ಕುರ್ಚಲ್ ಕಾಡು ತುಂಬಾ ಜಾಸ್ತಿ. ಸೊ ಪುನಃ ಕಾಡಿನ ಪ್ರದೇಶ ಒಂದು ಆ ಪರಿಸ್ಥಿತಿಗೆ ವಾಪಸ್ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಗೇಬಿಯಾನ್ ಚೆಕ್ ಡ್ಯಾಮ್ ಅಂತ ಒಂದು ಸುಮಾರು ಒಂದು 4-5 ವರ್ಷದ ಹಿಂದೆ ಮಾಡಿದ್ದು. ಅದು ಒಂದು ಒಳ್ಳೆ ವಿಶಿಷ್ಟವಾಗಿರೋ ಪ್ರಯತ್ನ ಆಯ್ತು. ಈಗ ನಾರ್ಮಲ್ ಚೆಕ್ ಡ್ಯಾಮ್ ಬರೆದ್ರೆ ಆ ಮಳೆಗೆ ಅದು ತಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಆ ಒಂದು ಭೌಗೋಳಿಕ ಪ್ರದೇಶಕ್ಕೆ ನಾವು ಪ್ರಾದೇಶಿಕವಾಗಿ ಯಾವ್ಯಾವ್ದು ಸರಿ ಹೋಗುತ್ತೆ ಆ ಒಂದು ಸ್ಟ್ರಾಟಜೀಸ್ ನ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾಗುತ್ತೆ. ಇದು ಮೇಡಮ್, ಈ ಯೋಜನೆ ಯಾವಾಗಿಂದ ಆಗಿದೆ ಮಂಡ್ಯದಲ್ಲಿ ಅನುಷ್ಠಾನಕ್ಕೆ ಜಾರಿಗೆ ಬಂದಿದೆ ಯಾವಾಗಿಂದ? ಸೊ ಇದು ಲಾಸ್ಟ್ 2024ರಿಂದ 2025 ಅವರು ಪೂರ್ತಿ 2 ವರ್ಷದ್ದು ತಗೊಂಡಿದ್ದಾರೆ ಕಂಪ್ಲೀಟ್ ಆಗಿ. ಯಾವ್ಯಾವ ವರ್ಕ್ ನಾವು ಮಾಡಿದೀವಿ ಅಷ್ಟು ವರ್ಕ್ಸ್ ನ ಅಪ್ಲೋಡ್ ಮಾಡ್ಲಿಕ್ಕೆ ತಗೊಂಡಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಂದು ಆ ಸಾಲಿನಲ್ಲಿ ನಾವು ಏನೇನೆಲ್ಲ ವರ್ಕ್ಸ್ ಆಗಿದೆ ಅಷ್ಟನ್ನು ಕೂಡ ಆನ್ಲೈನ್ ಅಲ್ಲಿ. ಆಮೇಲೆ ಇದು ಇನ್ನೊಂದು ಇಂಪಾರ್ಟೆಂಟ್, ಎಲ್ಲಾ ಸ್ಟೇಟ್ಸ್ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಇಂದ ಮಾಡಿದ್ನ ಜಲಶಕ್ತಿ ಮಂತ್ರಾಲಯ ಏನಿದೆ ಮಿನಿಸ್ಟ್ರಿ, ಅವರು ಬಂದು ಇಂಡಿಪೆಂಡೆಂಟ್ ಟೀಮ್ ಬಂದಿದ್ದಾರೆ. ಪ್ರತಿ ಜಿಲ್ಲೆಗೂ ಹೋಗಿ ಅವರು ಅಲ್ಲಿ ಒಂದು ಅಸೆಸ್ಮೆಂಟ್ ಮಾಡಿ ನೀರಿನ ಮರುಪೂರ್ಣ ಎಷ್ಟಾಗಿದೆ ಅಂತ ಚೆಕ್ ಮಾಡಿದ್ದಾರೆ, ಸ್ಟ್ರಕ್ಚರ್ ಏನಾಗಿದೆ ಅಂತ ನೋಡಿದ್ದಾರೆ, ಅದ್ರ ಸುಸ್ಥಿರತೆ ಎಷ್ಟಿದೆ ಅಂತ ನೋಡಿದ್ದಾರೆ. ಅದೆಲ್ಲ ಮಾಡಿ ಅವ್ರ ಅಸೆಸ್ಮೆಂಟ್ ಬೇಸಿಸ್ ಮೇಲ್ಗಡೆ ಅವರು ಇದನ್ನ ಡಿಸೈಡ್ ಮಾಡೋದು. ಒಂದ್ ರೀತಿ ನಮ್ಮ ಒಂದು ಸಿಬ್ಬಂದಿಗೂ ಕೂಡ ಏನು ಒಂದು ಲಾಸ್ಟ್ ಲೈನ್ ಆಫ್ ಇಂಪ್ಲಿಮೆಂಟೇಶನ್ ಅಂತ ಕರಿತೀವಿ, ಅವ್ರಿಗೆ ಒಂದು ಬೆನ್ ತಟ್ಟದಂಗ ಅನ್ಸುತ್ತೆ. ನಾವು ಮಾಡಿದ ಎಫರ್ಟ್ಗೂ ಒಂದು ರೆಕಗ್ನಿಷನ್ ಬಂದಾಗ ಅವರು ಇನ್ನೂ ಅಷ್ಟು ಹೆಚ್ಚು ಶ್ರಮ ವಹಿಸಿ ಕೆಲಸ ಮಾಡ್ಲಿಕ್ಕೆ ಒಂದು ಪ್ರೇರಣೆ ಸಿಕ್ಕದಂಗೆ ಆಗತ್ತೆ. ಓಕೆ ಮೇಡಮ್, ಇದು ಈ ಯೋಜನೆ ಏನು ತಾಲೂಕುಗಳಿಗೆ ಮಾತ್ರ ಸೀಮಿತ ಆಗಿತ್ತು ಅಥವಾ ನಗರ ಪ್ರದೇಶಗಳಿಗೆ ಏನಾದ್ರು? ನಗರದಲ್ಲಿ ಏನು ಈ ಮಳೆ ನೀರು ಕೊಯ್ಲಿತ್ತು, ಈಗ ಮನೆ ಮೇಲೆ ಬಿದ್ದಂತ ನೀರೆಲ್ಲ ಏನಿದೆ ಆ ನೀರನ್ನ ಎಲ್ಲ ಒಂದು ಕಡೆ ಟ್ರೈನ್ ತಗೊಂಡು ಹೋಗಿ ಒಂದು ಸಂಪ್ನ ಮರುಪೂರ್ಣ ಮಾಡುವಂತದ್ದು, ಅದು ಕೂಡ ಮಳೆ ನೀರು ಕೊಯ್ಲೆ. ಸೊ ನಗರ ಪ್ರದೇಶದಲ್ಲಿ ಕೂಡ ಮಾಡ್ಲಿಕ್ಕೆ ಅವಕಾಶ ಇರೋದು ಸುಮಾರು ತಂತ್ರಗಾರಿಕೆಗಳು ಇವೆ. ಸೊ ಹಾಗಾಗಿ ಒಂದು ಈ ತಂತ್ರಜ್ಞಾನನೆಲ್ಲ ಯಾರ್ಯಾರು ಬಳಸ್ಕೊಂಡ್ ಮಾಡಿದಾರೋ, ರೈನ್ ವಾಟರ್ ರೂಫ್ ಟಾಪ್ ಹಾರ್ವೆಸ್ಟಿಂಗ್ ಏನಿದೆ ಮಾಡಿ ಮೇಲೆ ಬಿದ್ದಂತದ್ದು, ಅದು ಕೂಡ ಇದರಲ್ಲಿ ತಗೊಂಡಿದ್ದೇವೆ ನಾವು. ಅದು ಕೂಡ ಈ ರೈತರ ಜಮೀನಲ್ಲಿ ಈ ಬದುಗಳ ನಿರ್ಮಾಣ ಆಗಿರ್ಬೋದು ಅಥವಾ ನೀವು ಈಗ ಏನೇನು ಹೇಳಿದ್ರೆ ಚಟುವಟಿಕೆಗಳನ್ನ ಮಾಡಿದ್ರು ಅದರದಷ್ಟು ಸಂಪೂರ್ಣ ಖರ್ಚು ವೆಚ್ಚ ಸರ್ಕಾರವನ್ನೇ ಭರಿಸ್ತಾ ಅಥವಾ ರೈತರು? ಸಂಪೂರ್ಣವಾಗಿ ನರೇಗಾ ಯೋಜನೆ ಅಡಿಯಲ್ಲೇ ಮಾಡಿರುವಂತದ್ದು. ಅದರ ಸಾಮಗ್ರಿ ವೆಚ್ಚ, ಕೂಲಿ ವೆಚ್ಚ ಎರಡನ್ನೂ ಕೂಡ ನರೇಗಾ ಯೋಜನೆ ಅಡಿಯಲ್ಲೇನೆ ನಾವು ಭರಿಸಿರುವಂತದ್ದು. ರೈತರ ಸ್ಪಂದನೆ ಹೇಗಿತ್ತೆ ಮೇಡಮ್ ಹಾಗಿದ್ರೆ? ಅದೇ ತಮ್ಗೆ ಹೇಳಿದೆ, ಮುಖ್ಯವಾಗಿ ಮೊದಲನೇದಾಗಿ ನನ್ಗೆ ಹೇಳಿದ ಅವ್ರೆಲ್ಲರೂ ಅದೇ, ನಮ್ಗೆ ಇಷ್ಟ ಎಷ್ಟು ಜಾಗ ಇದೆ, ಎಲ್ಲಿ ಮಾಡೋಣ ನೀವು ಹೇಳಿ, ನಮ್ ಕಷ್ಟನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ. ಅವಾಗ ನಾವು ಹೌದು ನಾವು ಅರ್ಥ ಮಾಡ್ಕೊಳ್ಬೇಕು, ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಹೋದ್ರೆ ಯಾವ್ದು ಕೆಲ್ಸನೂ ನಮ್ಗೆ ನೀಟಾಗಿ ಎಫೆಕ್ಟಿವ್ ಆಗಿ ಮಾಡಕ್ಕಾಗಲ್ಲ. ಸೊ ಅವರ ಒಂದು ಸಲಹೆ ಮೇಲೆನೆ ನಾವು ಒಂದು ರಾಜ್ಯ ಸರ್ಕಾರಕ್ಕೆ ಬರೆದಿದ್ದು, ಈ ತರ ನಮ್ ಜಿಲ್ಲೆಯಲ್ಲಿ ಹಿಡುವಳಿ ಜಾಗ ತುಂಬಾ ಕಡಿಮೆ ಇದೆ, ಹಾಗಾಗಿ ತಾವು ಏನು ಕಂದಕ ಬದುಗೆ ಸೈಜ್ ಡೆಫಿನೇಷನ್ ಅಲ್ಲಿ ಹಾಕಿ ಸುತ್ತೋಲೆ ಕೊಟ್ಟಿದ್ದೀರಿ, ಅದನ್ನ ಸಣ್ಣದಾಗಿ ಮಾಡ್ಕೊಟ್ರೆ ಇಷ್ಟು ಮಾಡ್ಕೊಟ್ರೆ ನಾವು ಮಾಡ್ಲಿಕ್ಕೆ ಆಗುತ್ತೆ ಅಂತ. ಅದು ಕೂಡ ರೈತರ ಒಂದು ಅಪೇಕ್ಷೆ ಮೇರೆಗೆ ನಾವು ಅವ್ರ ಫೀಡ್ಬ್ಯಾಕ್ ತಗೊಂಡಿಲ್ಲ ಅಂದ್ರೆ ಬಹುಶಃ ನಾವು ಸಕ್ಸಸ್ ಆಗಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಫೀಡ್ಬ್ಯಾಕ್ ಅನ್ನುವಂಥದ್ದು, ಜನರನ್ನ ಇನ್ವಾಲ್ವ್ ಮಾಡಿ ಮಾಡ್ಕೊಳ್ಳುವಂಥದ್ದು, ಅವ್ರಿಗೆ ಆಕ್ಚುಲಿ ಏನ್ ಅವಶ್ಯಕತೆ ಇದೆ ಅದನ್ನ ನೋಡ್ಕೊಂಡು ನಾವು ಮಾಡಿದ್ರೆ ಮಾತ್ರ ಅದು ಯಶಸ್ವಿ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಮಂಡ್ಯ ಜಿಲ್ಲೆಯಲ್ಲಿ ಈ ಜಲ ಸಂರಕ್ಷಣಾ ಕಾಮಗಾರಿಗಳನ್ನ ಎಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಾಗಿತ್ತು ಅನ್ನೋದ್ರ ಬಗ್ಗೆ ಮೇಡಮ್ ನಂದಿನಿ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ಹಾಗಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಧನ್ಯವಾದಗಳು ತಮಗೂ ಕೂಡ. ಇದು ಒಂದು ಒಳ್ಳೆ ಕಾರ್ಯಕ್ರಮ. ಯಾಕೆ ಅಂತಂದ್ರೆ ನೀರ್ ಅನ್ನೋವಂಥದ್ದು ತುಂಬಾ ಅಮೂಲ್ಯವಾಗಿರುವಂತ ಸಂಪನ್ಮೂಲ. ನಮ್ಮ ಮುಂದಿನ ಪೀಳಿಗೆ ಅವರು ಕೂಡ ಈಗ ನಮ್ಗೆ ನೀರ್ ಸಿಕ್ಕಿದೆ, KRS ಅಣೆಕಟ್ಟು ಸಿಕ್ಕಿದೆ, ನಮ್ಗೆ ನಾವು ಮಂಡ್ಯದಲ್ಲಿ ತುಂಬಾ ಚೆನ್ನಾಗಿದ್ದೀವಿ ಬೇರೆ ಒಂದು ಜಿಲ್ಲೆಗಳಿಗೆ ಹೋಲಿಸ್ಕೊಂಡಾಗ. ಸೊ ಆದ್ರೆ ಆ ಜೀವಜಲವನ್ನ ಸುಸ್ಥಿರವಾಗಿ ನಾವು ಬಳಸ್ಬೇಕು. ಯಾವ ಒಂದು ಚಟುವಟಿಕೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸಿ ಮಿಕ್ಕಿದ್ದನ್ನ ಹಿಂಗ್ಸೋ ಅಂಥದ್ದು, ಅದನ್ನ ಹಂಗೆ ಕಾಪಾಡ್ಕೊಳ್ಳೋದು. ಅವಾಗ ಈಗ ನನ್ನ
ನಮ್ಗೆ ನಮ್ಮ ಪೂರ್ವಜರೆಲ್ಲ ಹೇಳ್ತಾ ಇದ್ದಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಒಂದು ಅಣೆಕಟ್ಟು ಕಟ್ಟಕ್ಕೆ ಮೊದಲು ತುಂಬಾ ಬರ ಪ್ರದೇಶ ತುಂಬಾ ಬರ ಪ್ರದೇಶವಾಗಿರುವಂತ ಜಿಲ್ಲೆ. ಕೇವಲ ಸಿರಿಧಾನ್ಯಗಳನ್ನ ಬೆಳ್ಕೊಂಡು ಹುರುಳಿಕಾಳು ಚೆಲ್ಲಿದ್ದು ಹುರುಳಿಕಾಳನ್ನ ಸಾರು ಮಾಡ್ಕೊಂಡು ಊಟ ಮಾಡ್ತಾ ಇರುವಂತ ಒಂದು ಸ್ಥಿತಿ ಇತ್ತು ಅಂತ. ಆದ್ರೆ KRS ಅಣೆಕಟ್ಟು ಆದ ನಂತರ ಇವತ್ತು ರೈತರು ಬಹಳಷ್ಟು ಸುಸ್ಥಿರುವ ಒಂದು ಸ್ಥಿತಿಗೆ ಬಂದಿದ್ದಾರೆ. ಹಾಗಾಗಿ ನೀರು ಎಷ್ಟು ಪ್ರಾಮುಖ್ಯತೆಯನ್ನ ನಮ್ಮ ಜೀವನದಲ್ಲಿ ವಹಿಸುತ್ತೆ ಅನ್ನೋದಕ್ಕೆ ಅದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಹಾಗಾಗಿ ಅಂತ ಜೀವಜಲ ನಮ್ಗೆ ಸಿಕ್ಕಿರೋದ್ರಿಂದ ಅದನ್ನ ನಾವು ಸುಸ್ಥಿರವಾಗಿ ಬಳಕೆ ಮಾಡೋಣ, ಮುಂದಿನ ಪೀಳಿಗೆಗೂ ಕೂಡ ಅದನ್ನ ಉಳಿಸೋಣ. ನಮ್ಗೆ ಹೆಂಗೆ ಸಂಪತ್ತು ಸಿಕ್ಕಿದೆ, ನಮ್ಗೆ ಹೆಂಗೆ ಸಮೃದ್ಧಿ ಸಿಕ್ಕಿದೆ, ಅದನ್ನ ಮುಂದಿನ ಪೀಳಿಗೆಯವರು ಕೂಡ ಜೋಪಾನವಾಗಿ ಜತನವಾಗಿ ಜುಡಿಷಿಯಸ್ ಆಗಿ ಜವಾಬ್ದಾರಿಯುತವಾಗಿ ನಾವು ಬಳಕೆ ಮಾಡಿದ್ರೆ, ಸಂರಕ್ಷಣೆ ಮಾಡಿದ್ರೆ ಈ ತರ ಒಂದು ಅಭಿಯಾನಗಳು ಕೂಡ, ಯಾಕಂದ್ರೆ ಸಮುದಾಯ ಭಾಗಿತ್ವ ತುಂಬಾನೇ ಮುಖ್ಯ. ತಮ್ಗೆ ಗೊತ್ತಿದ್ರೆ ಇದು ಇರೋದೇ ಆ ರೀತಿ ಜಲ್ ಸಂಚಯ್ ಜಲ್ ಭಾಗಿದಾರಿ ಅಂತ. ಸೊ ಎಲ್ಲರೂ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಇರುವಂತ ಜವಾಬ್ದಾರಿ ನಾವೆಲ್ಲರೂ ಅರ್ಥಕೊಂಡು ಕೈ ಜೋಡಿಸ್ಕೊಂಡು ಕೆಲಸ ಮಾಡಿದಾಗ ಮಾತ್ರ ಇಂಥ ಒಂದು ಸಂಪನ್ಮೂಲಗಳನ್ನ ಮುಂದಿನ ಕೂಡ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಇಡೀ ಮಂಡ್ಯ ಜನತೆಗೆ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಗೆ ಏನ್ ಸಿಕ್ಕಿದೆ ಅದನ್ನ ನಾವು ಉಳಿಸ್ಕೊಂಡು ಹೋಗೋಣ, ಬೆಳೆಸ್ಕೊಂಡು ಹೋಗೋಣ, ಮುಂದಿನ ಪೀಳಿಗೆಗೂ ಕೂಡ ಕೊಡೋಣ ಅಂತ ಹೇಳ್ತೀನಿ. ಧನ್ಯವಾದಗಳು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಮಂಡ್ಯ ಜಿಲ್ಲೆಯಲ್ಲಿ ಜಲ ಸಂರಕ್ಷಣಾ ಕಾಮಗಾರಿಗಳನ್ನ ಎಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನ ನೀಡಿದಂತಹ ಜಿಲ್ಲಾ ಪಂಚಾಯಿತಿ ಸಿಇಒ ಆದಂತಹ ನಂದಿನಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.